ನಿತ್ಯತ್ವಂ 12ನೇ ಶ್ಲೋಕ. ಅಥವಾ 11ನೇ ಶ್ಲೋಕ. ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನ ಅರ್ಥದರ್ಶನಂ ಏತತ್ ಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯತತೋನ್ಯತಾ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ನಿತ್ಯದಲ್ಲೂ ಅಧ್ಯಾತ್ಮ ಜ್ಞಾನ. ಅಧ್ಯಾತ್ಮ ಅಂದ್ರೆ ಯಾರು, ಏನು ಅಧ್ಯಾತ್ಮ ಅಂದ್ರೆ? ಆತ್ಮನಃ ಅಧಿ ಇತಿ ಅಧ್ಯಾತ್ಮಂ. ಅಥವಾ ಅಧಿ ಅಂದ್ರೆ ಅಧಿಕೃತ್ಯ, ಇವನನ್ನು ಕುರಿತು ಅಂತ. ಅಧಿಕೃತ್ಯ ಅಂದ್ರೇನು? ಇವನನ್ನು ಕುರಿತು. ಯಾರನ್ನು ಕುರಿತು? ಆತ್ಮ, ನಮ್ಮ ಒಳಗೆ ಇರತಕ್ಕಂಥ ಪರಮಾತ್ಮ ಇದ್ದಾನಲ್ಲ, ಅವನ ಬಗ್ಗೆ ನಮಗೆ ಅರಿವು ಅಥವಾ ಅವನನ್ನ ತಿಳಿಯುವಂತ ಪ್ರಯತ್ನ ಅದು ಬೇಕು. ಯಾವುದೋ ಒಂದು ದಿವಸ ಅಲ್ಲ, ನಿತ್ಯತ್ವ. ನಿತ್ಯ ನಿರಂತರವಾಗಿ ನಮ್ಮೊಳಗಿನ ಭಗವಂತನನ್ನ ಕಾಣುವ, ತಿಳಿಯುವ ಪ್ರಯತ್ನ. ಕಾಣಬೇಕು ಅಂದ್ರೆ ತಿಳಿಬೇಕು. ತಿಳಿಬೇಕು ಅಂದ್ರೆ ಆ ಮಾರ್ಗದಲ್ಲಿ ನಮಗೆ ಪ್ರವೃತ್ತಿ ಬರಬೇಕು ಅಂದ್ರೆ ಅಪೇಕ್ಷೆ ಇರಬೇಕು. ಹಾಗೆ ಆ ದೇವರ ಬಗ್ಗೆ ತಿಳಿಯುವ ಇಚ್ಛೆ, ಪ್ರಯತ್ನ, ಆ ನಿರಂತರತೆ ಇರಬೇಕು ಅಂತ ಹೇಳ್ತಿದ್ದಾನೆ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಮತ್ತು ತತ್ವಜ್ಞಾನಾರ್ಥ ದರ್ಶನಂ. ದರ್ಶನ ಅಂದ್ರೆ ಏನು? ಶಾಸ್ತ್ರಗಳಿಗೆ ದರ್ಶನ ಅಂತ ಕರೆಯುವುದು. ಸಕಲ ಶಾಸ್ತ್ರಗಳಿದ್ದಾವಲ್ಲ, ಅದೇನಕ್ಕೋಸ್ಕರ ಅಂದ್ರೆ ತತ್ವಜ್ಞಾನಾರ್ಥಂ. ತತ್ವ ಅಂದ್ರೆ ವಾಸ್ತವ, ವಾಸ್ತವತೆಯನ್ನು ತಿಳಿಲಿಕ್ಕೋಸ್ಕರವಾಗಿ. ನೋಡಿ, ಈ ದೇಹ ಬೇರೆ, ದೇಹದ ಒಳಗೆ ಇರತಕ್ಕಂಥ ಜೀವಾತ್ಮ ಬೇರೆ, ಜೀವಾತ್ಮನೇ ಬೇರೆ, ಜೀವಾತ್ಮನನ್ನ ನಿಯಂತ್ರಣ ಮಾಡುವಂತಹ ಪರಮಾತ್ಮ ಬೇರೆ. ಇದೆಲ್ಲ ತತ್ವಜ್ಞಾನ ನಮಗೆ ಬರಬೇಕು. ನಮ್ಮೆಲ್ಲರ ನಿಯಂತ್ರಕನಾದಂತಹ, ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡುವಂತಹ ನಮ್ಮ ಸ್ವಾಮಿಯಾದ ಪರಮಾತ್ಮ ಹೇಗಿದ್ದಾನೆ, ಅವನ ಸ್ವರೂಪ ಏನು, ಅವನ ಸಾಮರ್ಥ್ಯ ಏನು ಅನ್ನೋ ತಿಳಿಬೇಕು. ಇದು ತತ್ವಜ್ಞಾನ. ಮತ್ತು ಆ ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟಂತ ಜೀವಾತ್ಮ ಇದ್ದಾನಲ್ಲ, ಅವನ ಅಸಾಮರ್ಥ್ಯ ಏನು, ಅವನ ಶಕ್ತಿ ಏನು, ಅವನ ನ್ಯೂನತೆ ಏನು, ಅದೆಲ್ಲ ತಿಳ್ಕೊಳ್ಬೇಕು. ದೇಹ ಬೇರೆ, ಆತ್ಮ ಬೇರೆ. ಹಾಗಾದ್ರೆ ದೇಹದ ಅಸಾಮರ್ಥ್ಯ ಎಷ್ಟು, ಆತ್ಮನ ಸಾಮರ್ಥ್ಯ ಎಷ್ಟು, ಇದೆಲ್ಲ ತಿಳಿಬೇಕು. ಈ ತಿಳಿಯುವಿಕೆಯ ಪ್ರಯತ್ನದಲ್ಲಿ ನಾವು ದರ್ಶನಗಳನ್ನ, ಶಾಸ್ತ್ರಗಳನ್ನ ಅವಲೋಕನ ಮಾಡಬೇಕು. ತತ್ವಜ್ಞಾನಕ್ಕೋಸ್ಕರವಾಗಿ ತತ್ವಜ್ಞಾನಾರ್ಥಂ, ತತ್ವಜ್ಞಾನಾರ್ಥ ದರ್ಶನ, ತತ್ವಜ್ಞಾನಕ್ಕೋಸ್ಕರವಾಗಿ ಶಾಸ್ತ್ರಗಳನ್ನ ಅವಲೋಕನ ಮಾಡಬೇಕು ಅಂತ ಅರ್ಥ. ಯಾವುದೇ ಒಂದು ರಾಮಾಯಣ, ಮಹಾಭಾರತ, ಭಾಗವತ, ಉಪನಿಷತ್ತು, ಪುರಾಣಗಳು ಎಲ್ಲವನ್ನು ಕೂಡ ಹೀಗೆ ತತ್ವಜ್ಞಾನವನ್ನ, ವಾಸ್ತವವನ್ನ ಅರಿಬೇಕು. ಯಾವತ್ತೂ ಆ ಅಪೇಕ್ಷೆ ನಮಗೆ ಬೇಕು. ವಾಸ್ತವವನ್ನ ಅರಿಯುವ ಒಂದು ಪ್ರಯತ್ನ, ವಾಸ್ತವವನ್ನ ಅರಿಯುವ ಒಂದು ಇಚ್ಛೆ, ಅದು ನಮ್ಗೆ ಯಾವತ್ತೂ ಬೇಕಾಗಿರುವಂಥದ್ದು. ತತ್ವಜ್ಞಾನಾರ್ಥ ದರ್ಶನಂ. ಇದೆಲ್ಲ ಇಲ್ಲಿ 20 ಗುಣಗಳನ್ನು ಹೇಳಿದ ಕೃಷ್ಣ ಪರಮಾತ್ಮ. ಏತತ್ ಜ್ಞಾನಂ ಇತಿ ಪ್ರೋಕ್ತಂ. ಇದನ್ನೇ ಜ್ಞಾನ ಅಂತ ಕರೆಯುವಂಥದ್ದು. ಇದನ್ನೇ ಜ್ಞಾನ ಅಂತ ಕರೆಯುವಂಥದ್ದು. ಅಜ್ಞಾನಂ ಯದತೋ ನೇತ ಯತ್ ಅತಃ. ಯಾವುದು ಇದಕ್ಕಿಂತಲೂ ಅನ್ಯಥ ಬೇರೆ ಇದೆಯೋ, ಯತ್ ಅಜ್ಞಾನಂ, ಇದೆಲ್ಲವೂ ಕೂಡ ಅಜ್ಞಾನ. ಅಲ್ಲಿಗೆ ಕೃಷ್ಣ ಇಲ್ಲೊಂದು 20 ಅಂಶಗಳನ್ನು ಹೇಳಿದ್ದಾನೆ. ಇದೆಲ್ಲವೂ ಕೂಡ ಜ್ಞಾನ. ಜ್ಞಾನ ಅಂದ್ರೆ ತಿಳಿಯಬೇಕಾಗಿರುವಂಥದ್ದು, ಮನುಷ್ಯನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿರತಕ್ಕಂಥದ್ದು. ಇದೆಲ್ಲವೂ ಕೂಡ ಜ್ಞಾನ. ಜ್ಞಾನ ಅಂದ್ರೇನು? ಜ್ಞಾಯತೆ ಅನೇನ ಇತಿ ಜ್ಞಾನಂ. ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ 20 ಅಂಶಗಳನ್ನ ನಮಗೆ ತಿಳುವಳಿಕೆ ಬರ್ತಾ ಹೋಗುತ್ತೆ. ತಿಳುವಳಿಕೆಯನ್ನ ಪಡಿಲಿಕ್ಕೆ, ತಿಳುವಳಿಕೆ ಅಂದ್ರೆ ದೇವರ ಬಗ್ಗೆ, ಧರ್ಮದ ಬಗ್ಗೆ, ನಮ್ಮ ಬಗ್ಗೆ, ಆತ್ಮ, ಪರಮಾತ್ಮ, ದೇಹ, ಈ ಪ್ರಕೃತಿ, ಇದೆಲ್ಲದರ ಬಗ್ಗೆ ಜ್ಞಾನ ಬರಬೇಕು. ಅರಿವು ಬರಬೇಕು ಅಂತಾದ್ರೆ ಈ 20 ಅಂಶಗಳನ್ನ ನಮ್ಮಲ್ಲಿ ಅಳವಡಿಸಿಕೊಂಡ್ವಿ ಅಂತಾದ್ರೆ ಅದು ನಮಗೆ ತಿಳಿಸ್ತಾ ಹೋಗುತ್ತೆ. ಅದನ್ನೇ ಜ್ಞಾನ. ಜ್ಞಾಯತೆ ಅನೇನ ಇತಿ ಜ್ಞಾನಂ. ಇದರಿಂದ ನಮಗೆ ತಿಳುವಳಿಕೆ ಬರುತ್ತೆ. ಇದು ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಅಜ್ಞಾನ. ಅಜ್ಞಾನ ಅಂದ್ರೆ ತತ್ವಜ್ಞಾನವನ್ನ ಪಡಲಿಕ್ಕೆ ಸಹಕಾರಿಯಾದದ್ದಲ್ಲ. ಅದನ್ನ ನಾವು ಅಳವಡಿಸಿಕೊಳ್ಳುವುದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅಜ್ಞಾನ ಅಂದ್ರೆ ಜ್ಞಾನಕ್ಕೆ ವಿರೋಧಿಯಾದದ್ದು. ನಮಗೆ ತತ್ವಜ್ಞಾನವನ್ನ ಕೊಡೋದಿಲ್ಲ. ಬರಬೇಕಾಗಿರ್ತಕ್ಕಂಥ ತತ್ವಜ್ಞಾನವನ್ನ ತಡೆ ಹಿಡಿಯತ್ತೆ. ಹಾಗಾಗಿ ತತ್ವಜ್ಞಾನವನ್ನ ಪಡಿಬೇಕು ಅನ್ನೋದು ಪ್ರತಿಯೊಬ್ಬರ ಗುರಿ ಅಂತಾದ್ರೆ, ಅಥವಾ ತತ್ವಜ್ಞಾನವನ್ನ ಪಡಿಬೇಕು, ಅಪರೋಕ್ಷ ಜ್ಞಾನವನ್ನ ಪಡಿಬೇಕು ಅನ್ನೋ ಹಂಬಲ, ಆ ಬಯಕೆ ಯಾರಿಗೆ ಇದೆಯೋ ಅವರು ಈ 20 ಅಂಶಗಳನ್ನು ಅಳವಡಿಸಿಕೊಳ್ಬೇಕು. ಅದರ ಮೂಲಕವಾಗಿ ನಮಗೆ ಜ್ಞಾನ ಬರ್ತಾ ಹೋಗತ್ತೆ ಅನ್ನೋದು ಇದರ ಅಭಿಪ್ರಾಯ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಪರಮಾತ್ಮನ
ವಿಷಯಕವಾಗಿರುವಂತಹ ಅಥವಾ ಭಗವಂತನಿಗೆ ಸಂಬಂಧಪಟ್ಟಂತಹ ಅರಿವಿನ ಬಗ್ಗೆ ನಿತ್ಯದಲ್ಲಿಯೂ ಕೂಡ ಪ್ರಯತ್ನ ಬೇಕು, ಅಥವಾ ಆ ಜ್ಞಾನವನ್ನ ನಿರಂತರವಾಗಿ ಪಡೆಯುವ ಹಂಬಲ ಬಯಕೆ ಬೇಕು. ತತ್ವಜ್ಞಾನಾರ್ಥ ದರ್ಶನಂ, ತತ್ವಜ್ಞಾನಕ್ಕೋಸ್ಕರವಾಗಿ, ತತ್ವಜ್ಞಾನ ಅಂದ್ರೆ ಯಥಾರ್ಥ ಜ್ಞಾನ, ಪರಮಾತ್ಮನ ಬಗ್ಗೆ, ಜೀವಾತ್ಮರ ಬಗ್ಗೆ ವಾಸ್ತವ ಜ್ಞಾನ, ಅದಕ್ಕೋಸ್ಕರವಾಗಿ ಶಾಸ್ತ್ರಗಳನ್ನು ಪರ್ಯಾಲೋಚನೆ ಮಾಡುವಂಥದ್ದು. ಏತತ್ ಜ್ಞಾನಂ, ಇದನ್ನೇ ಜ್ಞಾನ ಎಂಬುದಾಗಿ ಪ್ರೋಕ್ತಂ ಹೇಳಲ್ಪಟ್ಟಿದೆ. ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅಂತ ಅರ್ಥ. ಜ್ಞಾನ ಶಬ್ದಕ್ಕೆ ಜ್ಞಾನ ಸಾಧನ ಅಂತ ಅರ್ಥ. ಜ್ಞಾನವನ್ನ ಪಡಿಲಿಕ್ಕೆ ಇರುವಂತ ಸಾಧನ ಎಂಬುದಾಗಿ ಪ್ರೋಕ್ತಂ ಹೇಳಲ್ಪಟ್ಟಿದೆ. ಯತ್ ಅತಃ, ಅತಃ ಅಂದ್ರೆ ಇದಕ್ಕಿಂತಲೂ, ಯತ್ ಯಾವುದು, ಅನ್ಯಥ ಬೇರೆ ರೀತಿಯಲ್ಲಿ ಇದೆಯೋ ಅದೆಲ್ಲವೂ ಕೂಡ ಅಜ್ಞಾನ, ಅಜ್ಞಾನ ಎಂಬುದಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದಾಗಿ ನಮಗೆ ಬೇಕಾಗಿರತಕ್ಕಂಥದ್ದು ಜ್ಞಾನ, ಅಜ್ಞಾನ, ಅದರಲ್ಲೂ ಕೂಡ ಅಪರೋಕ್ಷ ಜ್ಞಾನ. ಅಂತ ಅಪರೋಕ್ಷ ಜ್ಞಾನವನ್ನು ಪಡೆಯಲಿಕ್ಕೋಸ್ಕರವಾಗಿ ನಿರಂತರ ಪ್ರಯತ್ನ ಎಂಬುದು ಬೇಕು ಅನ್ನೋ ಅಭಿಪ್ರಾಯ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನ ಅರ್ಥದರ್ಶನಂ ಏತತ್ ಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಶ್ರೀಕೃಷ್ಣಾರ್ಪಣಮಸ್ತು.